ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಚೈತ್ರ ನಾನು. ಏನು ಮಾಡೋದೆ ಇವಾಗ? ಈಗ ಕೇಳು, ಏನ್ ಮಾಡದೆ ಚೈತ್ರ ಅಂತ ಹೇಳಿ. ಹೋಗು, ನಿನ್ನ ಮತ್ತೆ ಇಷ್ಟ. ನಿನ್ ನನ್ಗೆ ಹೇಳ್ಬೇಕಾ? ನಾನು ಕೇಳಿದ್ರೆ ಇಲ್ಲೇ ಇಲ್ಲ ಹೋಗ್ತೀನಿ ನಮ್ಮ ಸಂಗೀತ ಅಂತ ನನ್ನ ಹತ್ರ ಸಮೇತ ಹೇಳಿಲ್ಲ ನೀನು ನಾಟಕ ಮಾಡ್ತಾ ಇದ್ದೀನಿ ಅಂತ. ಹೋಗು. ನೋಡು ಇವಾಗ ಅವ್ರ ಎದುರಿಗೆಲ್ಲ ಸಾದ್ರ ಆಗ್ಬಿಟ್ವಿ ನಾವು. ಪುಟ್ಟಣ್ಣ ನಾನು ಆ ಗಿರೀಶನ ಎದುರಿಗೆ. ಪುಟ್ಟಣ್ಣ ನಿನ್ಕೋ ಪುಟ್ಟಣ್ಣ ಇಲ್ಲಿ ಪುಟ್ಟಣ್ಣ. ಆಗುತ್ತೆ ಎಂಬುದು ಏನು ಗೊತ್ತಿತ್ತು ಚೈತ್ರ? ನಾನು ಹಿಂಗೆಲ್ಲ ಆಗೋದಿಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಏನೋ ಒಂದು ಮಾಡ್ತಿದ್ದೆ. ನನಗೆ ಸಂಗೀತನಿಗೆ ಹೋಗಿ ಏನಾದರೂ ಮಾಡ್ಬೇಕನ್ನೋದೇ ನನಗಿದ್ದಿದ್ದು. ಆದರೆ ಏನು ಮಾಡೋದು, ಹಿಂಗೆ ಎಡವಟ್ಟಾಗ್ಬಿಡ್ತು. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತೇ? ಇಷ್ಟು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ, ಮತ್ತು ಸಡನ್ನಾಗಿ ಬಂದು ಇವಾಗ ಈ ರೀತಿ ಕಿತಾಪತಿಗಳು ಮಾಡಿದ್ರೆ ಏನು ಮಾಡೋದು? ನೀನು ಅಲ್ಲ ನಾನು ಕೊಟ್ಟಾದ್ರೂ ಹೇಳಿಲ್ವಲ್ಲ. ನಾನು ಕೊಟ್ಟು ಒಂದಿನಾನೇ ಹೇಳಿಲ್ಲ ನೀನು ನಾನು ನಾಟಕ ಮಾಡ್ತಾ ಇದ್ದೀನಿ ಹಿಂಗೈತೆ ನನ್ನ ಮನಸ್ಸಿನಾಗೆ ಅಂತ. ನಾನು ಯಾರು ಕೊಟ್ಟು ಹೇಳೋದು ಬೇಡ. ಸುಮ್ಮನೆ ಯಾಕೆ ಹೇಳಿದ್ರು ಸುಮ್ಮನೆ ಅಲ್ಲೂ ಇಲ್ಲೋ ಅಲ್ಲೋ ಇಲ್ಲೋ ಗೊತ್ತಾಗುತ್ತೆ. ಹೇಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಏನು ಮಾಡೋದಮ್ಮ, ಹಿಂಗಾಗ್ಬಿಡ್ತು. ಇವಾಗ ಅನ್ನಿಸ್ತೈತೆ ಯಾವತ್ತು ಯಾರ ತಗೋ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಯಾವತ್ತು ಸುಳ್ಳು ಹೇಳಿದ್ದಾಗಲಿ ನಾವು ಯಾತನ ಮನಸ್ಸಿನಾಗ ಇಕ್ಕೊಂಡಿದ್ದಾಗಲಿ ಎಲ್ಲ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಮಂಗಾಗ್ತೈತೆ. ತಾಯಿ, ನಾನು ಇನ್ಯಾವತ್ತೂ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗಲ್ಲ. ಅಲ್ಲ ನೀನು ಒಂದು ಮಾತು ಹೇಳಲಿಲ್ವಲ್ಲ, ನನಗೆ ಅದೇ ಬೇಜಾರು. ಒಂದು ಮಾತಾದರೂ ಹೇಳಿದ್ದೆ ನಾನು ಹೆಂಗೋ ಮಾಡ್ತಿದ್ದೆ, ಆಮೇಲೆ ಹೆಂಗೋ ಆಗೋದು. ನೀನು ಒಂದು ಮಾತು ಹೇಳಲಿಲ್ಲ. ಹೋಗು. ನನಗಂತೂ ಇವಾಗ ನೋಡ ಪುಟ್ಟಣ್ಣವ್ರ ಎದುರಿಗೆಲ್ಲ ಸಾದ್ರ ಆದ್ವಿ. ನಮಗೂ ಮಕ್ಕ ಇಲ್ಲ ಮಾತಾಡೋಕ್ಕೆ. ಅವಳೆದ್ರಿಗೆ ಇವತ್ತು ಎಷ್ಟು ಚೀಪ್ ಆದಂಗೆ ಆದ್ವಿ ಗೊತ್ತೇ ನಾವು. ಇವಾಗ ಹೆಂಗೆ ಮಾತಾಡ್ತಾಳ ಅವಳು ನೋಡಪ್ಪ. ಏನು ಹಂಗೆ ದೊಡ್ಡದಾಗ ಕೊಚ್ಕೊಂತ ಇದ್ರು ಅಂತೇಳಿ. ಇವಾಗ ಅಲ್ಲೆಲ್ಲ ಇವ್ರು ಪುಟ್ಟಣ್ಣವರು ಅಕ್ಕಪಕ್ಕದಾಗೆಲ್ಲ ಮಾತಾಡ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ. ಸರಿ ಆಯಿತು ಬಾ. ಆ ಪುಟ್ಟಣ್ಣಂಗೆ ಹೇಳೋಣ. ಅಣ್ಣ ಯಾರ ಹತ್ರನೂ ಹೇಳ್ಬೇಡ ಅಂತ. ಪುಟ್ಟಣ ನಿಂತ್ಕೋ ಪುಟ್ಟಣ. ಗಿರೀಶ, ಅಪ್ಪಿ ಅಪ್ಪಿ ಗಿರೀಶ ನಿಂತ್ಕೊಳಪ್ಪಿ. ಅಪ್ಪಿ ನಿಂತ್ಕೊಳ್ರಿ, ಬತ್ತಿ. ಬೇಜಾರಾಗಿ ಏನು ಹೋಗ್ಬೇಡ್ರಿ. ಅವರು ಇಂಥವ್ರನ್ನಾಗೆ ಪರ ವಹಿಸ್ಕೊಂಡು ನಾವು ಮಾತಾಡಕ್ ಬಂದ್ವಲ್ಲಪ್ಪ ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟೈತೆ. ನಿಂತ್ಕೊಳಪ್ಪಿ ಗಿರೀಶ, ಮಾತಾಡ ನಿಂತ್ಕೊಳಪ್ಪಿ. ಹಿಂಗಂದ್ರೆ ನಾನು ಓದ್ತಾನೆ ಇರಲಿಲ್ಲ ಕನ್ನಡ. ನಾನು ನಿಜವಾಗ್ಲೂ ಬರ್ತಿರ್ಲಿಲ್ಲ. ಯಪ್ಪ ಏನಣ್ಣ ಜನಗಳು. ಅಯ್ಯಪ್ಪ ಎಂತೆಂಥ ಜನಗಳು ಇರ್ತಾರೋ ಅನಿಸುತ್ತೆ. ಮತ್ತೆ ನಾನೇನೋ ವರ್ಷ ಒಳ್ಳೆಯವನಪ್ಪ, ಒಳ್ಳೆ ಹುಡುಗ ಅಂತ ನಾನು ಅವನ ಪರ ವಹಿಸ್ಕೊಂಡು ಮಾತಾಡೋಣ ಅಂತ ಬಂದೆ. ಆದರೆ ಇವಾಗ ಗೊತ್ತಾಗ್ತೈತೆ ಕಣ ಗಿರೀಶ. ಇಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು, ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ಮಾತಾಡಬಾರ್ದು ಅಂತ. ನಮಗೆ ಮಕ್ಕ ಕೊಡ್ದಂಗೆ ಆಗ್ಬಿಡ್ತು ಹುಡುಗಿ ಎದುರಿಗೆ. ಈಗ ಹೇಳೋಣ, ಈಗ ಮಾತಾಡ್ರಿ ನೀವು ಅಂತ ಹೇಳ್ತಾರೆ ನೋಡು. ಏನು ದೊಡ್ಡದಾಗಿ ಏನೋ ಹಂಗೆ ಏನೋ ತಪ್ಪು ಮಾಡೋ ಇಲ್ಲ ಅನ್ನೋ ಥರ ಇದು ಮಾಡೋಣ. ನಾವು ವರ್ಷದ ಮೇಲೆ ಒಂದು ನಂಬಿಕೆ ಇಟ್ಟಿದ್ವಪ್ಪ. ಇಷ್ಟು ದಿನ ಆಗೈತೆ ನಾವು ಈ ಒಂಥರ ನಂಬಿದ್ವಿ. ಇವಾಗ ಒಂಥರ ಅಪ್ಪ ಇವನು ಇಂಥವ್ನ ಅಂತ ಅನ್ಸುತ್ತೆ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣ ಗಿರೀಶ. ನಾವು ನಿಂತ್ಕೊಳ್ರೆ ನಾವು ಪುಟ್ಟಣಯ್ಯ ನಿಂತ್ಕ. ಯಾಕೆ ಅಷ್ಟು ಜೋರ ಬಡ 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 ಗೊತ್ತಿದ್ದೀರ ಹಂಗೇನೆ? ನಿಂತ್ಕೊಳ್ರಿ, ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅಂತ ಅಂತೀಯಪ್ಪ. ಅದಕ್ಕೆ ನಿಂತ್ಕೊಳ್ರಿ. ಅದು ಯಾಕೆ ಅಷ್ಟು ಜೋರಾಗಿ ಅದೇ ಬಂದ್ರಿ? ಬಿಡಾಕ ಚೈತ್ರಕ್ಕ, ನಾವೇನು ಅನ್ಕೊಂಡಿದ್ವಿ ಅಲ್ಲ ಈ ವರ್ಷ ಅಣ್ಣ ಹಿಂಗೆ ಸುಳ್ಳು ಹೇಳ್ಬಾರ್ದು. ಈಗಳ ಹಿಂಗೈತೆ, ಹಿಂಗೆ ಮಾಡಿದ್ದೆ, ಹಿಂಗೈತೆ ಅಂತೇಳಿ ನಮ್ಮ ಹತ್ರ ಆದರೂ ಹೇಳ್ಬೇಕಾ? ಸುಳ್ಳು ಹೇಳೋದು ಹೇಳ್ಬಿಟ್ಟು ನಮ್ಗೆ ಎಷ್ಟು ಮಕ್ಕ ಹೊಡ್ದಂಗೆ ಆಯ್ತು ಗೊತ್ತೇ. ಅವನ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಬಂದಿದ್ದೀರಲ್ಲ ನೀವು ಅಂತೇಳಿ ಅವಾಗ ನಮ್ಮನ್ನು ಚೆನ್ನಾಗಿ ಬೈದಾಕ್ಬಿಡ್ತು. ಇಂಥವ್ರಿಂದ ನಮಗೂ ಮರ್ಯಾದೆ ಇರಲ್ಲ. ಏನು ಅನ್ಕೊಂಡಿದ್ವಿ ಬಿಡು ವರ್ಷಣ, ನಿನ್ನಿಪ್ಪಟ್ಟು ನಂಬೋದಿಲ್ಲ ಬಿಡು. ಅಯ್ಯಪ್ಪ ನನ್ನ ಹತ್ರ ಆದ್ರೂ ಒಂದು ಮಾತು ಹೇಳಿಲ್ಲ. ನನಗೂ ಗೊತ್ತಿರಲಿಲ್ಲ, ಪ್ರಾಮಿಸ್ ಗೊತ್ತಿರಲಿಲ್ಲ. ಅಯ್ಯಪ್ಪ ಹಿಂಗೆ ನಾಟಕ ಮಾಡಕ್ಕೆ ಹೋಗೈತೆ, ಅಯ್ಯಪ್ಪನ ಮನಸ್ಸನ್ನ ಸಿಟ್ಟೈತೆ ನನಗೇನು ಗೊತ್ತು. ಆಮೇಲೆ ಎಲ್ಲ ಹೇಳ್ತೈತಿ. ಹೇಳೋದು ನಿಜವಾಗ್ಲೂ ಅದು ಏನು ಹೆಂಗಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಕೊರಳಲ್ಲಿ ಹಂಗೆ ಬಂದು ಬುಸ್ 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 ನಾಗಪ್ಪ ಬಂದು ಇತ್ತು. ಬುಸ್ ಬುಸ್ ಅಂತ ಐತೆ ಅನ್ನಿಸ್ತಾ ಇತ್ತು ನನಗೆ. ನನ್ನ ಮೈ ಮೇಲೆಲ್ಲ ಹರಿದಾಡ್ತಾ ಐತೆ ಅಂತ ಅನ್ನಿಸ್ತದ. ಆ ಥರ ಫೀಲ್ ಆಗೋದು ಬಂದೈತೇನೋ. ಅಲ್ಲೂ ಇಲ್ಲೂ ನೋಡಿದ್ರೆ ಹಂಗೆ ಕಾಣಿಸೋದು, ಆ ಥರ ಆಯಿತು. ನೋಡ್ದ ಹೆಂಗೆ ಆಗೈತಿ. ನೀನು ಏನಾಗಲ್ಲ ಅಂತೇಳಿ ಸುಳ್ಳು ಹೇಳ್ಬಿಟ್ಟಿದೀಯಾ? ಬೇಡಣ ಹೋಗ್ಲಿ, ಏನೋ ನಾನು ಗೊತ್ತಾಗಲ್ಲ ಅಂತ ಹಿಂಗೆ ಸುಳ್ಳು ಹೇಳಿದ್ದೀನಿ. ನಿಜವಾಗ್ಲೂ ಅಕ್ಷಣ ನಿನ್ನ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಶೇಮ್ ಆಗ್ಬಿಡ್ತು. ನಮಗೆ ಮಾತಾಡೋದಕ್ಕೆ ಮಕ್ಕನೇ ಇಲ್ಲ. ಆ ಅಕ್ಕನಿಗೆ ನಾವು ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗಲಿಲ್ಲ. ಹೇಳ್ರಿ ದೊಡ್ಡದಾಗೆ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಬಂದ್ರಲ್ಲ, ಇವಾಗ ಮಾತಾಡ್ರಿ ಅಂತ ಹೇಳ್ತು. ಹಂಗೆಲ್ಲ ಅಂದಮೇಲೆ ನನಗೆ ಏನು ಮಾತಾಡೋಕ್ಕೂ ಆಗಲ್ಲ. ಅಷ್ಟೇ. ಏನೋ ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅಣ್ಣ ಫಸ್ಟು ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ನಮ್ಮ ಹತ್ರ ಹೇಳ್ಬೇಕಾಗಿತ್ತು. ನಾವು ನಿಮ್ಮ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಬಂದಿದ್ವಿ ತಾನೆ. ಹಿಂಗೈತೆ ಕಣೋ, ಹಿಂಗಿತ್ತು, ಹಿಂಗೈತೆ, ಹೆಂಗೆ ಮಾಡೋಣ, ನಾನು ಸುಳ್ಳು ಹೇಳೋಣ ಬೇಡವೋ ಅಂತ ಯೋಚನೆ ಮಾಡಬೇಕಾ? ಆಮೇಲೆ ನೀನು ನಿಜ ಹೇಳ್ತೀಯಲ್ಲ, ಇದು ಯಾವ ಸರಿ? ಯಾವ ಸರಿ ಇದು?
ನಿಂದೆ ತಪ್ಪು ತಾನೇ ಇವಾಗ. ನೀನು ಮಾಡಿರೋದು ತಪ್ಪು. ನೀನು ಹಂಗೆಲ್ಲನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬಾರ್ದಾಯ್ತಣ್ಣ. ಅಣ್ಣ ನೀನೇ ನೋಡಿದ್ಯಾ ಈಗ. ನಾನು ಮಾಡಿರೋಂಥ ಕೆಲಸನೇ ಅಕ್ಕಪಕ್ಕದಲ್ಲಿ ಮಸ್ತಾಗಿ ಮಾಡವ್ರೆ. ನಾನು ತಲೆ ಕೆಡಿಸ್ಕೊಂಡ ಇಲ್ಲ, ಆದಷ್ಟು ಆಗಲಿ, ನಾನು ಲಾಸ್ ಆಗಲಿ ಲಾಭನಾಗಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೀನು ಅದೇ ಥರ ಅನ್ಕ. ಬೇರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೇರೆ ಏನಾದರೂ ಕೆಲಸ ನೋಡ್ಕೊ. ಬೇರೆ ಬೇರೆ ಏನಾದ್ರೂ ಮಾಡು. ಆರಾಮಾಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಹೋಗ್ಬೋದು. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಈಗ ನನಗೆ ಯಾರೋ ಹಿಂಗೆ ಮಾಡಿದ್ರು ಅಂತ ನಾವು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅಣ್ಣ. ನೀನು ಏನಣ್ಣ ಹರ್ಷಣ್ಣ ಹಿಂಗೆ ಮಾಡಿಬಿಟ್ಟೆ, ತುಂಬ ಬೇಜಾರಾಯ್ತು ಕಣ ನಾವು. ನಾನು ನಿಮ್ಮ ಪರವಹಿಸ್ಕೊಂಡು ಮಾತು ನನಗೆ ತುಂಬ ಬೇಜಾರಾಯಿತು. ಬಿಡಲ್ಲ ಹೋಗ್ಲಿ, ಏನೋ ಗೊತ್ತಿಲ್ಲತ್ತ ಮಾಡ್ದಾತ. ನಾನು ಇದೊಂದು ಸತಿನೇ ಕಣ, ಇದೇ ಸತಿ ನಾನು ಯಾವತ್ತು ನನಗೆ ಸುಳ್ಳು ಹೇಳ್ದವನಲ್ಲ, ಯಾವತ್ತು ನಾನು ಇಂಥದ್ದು ಮಾಡ್ಕೊಂಡವನಲ್ಲ, ಇದೇ ಫಸ್ಟು. ಹಿಂಗೆಪ್ಪ ಹರ್ಷ, ನಾನು ಇನ್ನೇನು ಹೇಳೋಕ್ಕಾಗಲ್ಲಪ್ಪ. ನಾವು ಬರ್ತೀವಿ, ನಮಗೇನೋ ಮಾತಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ನಾವು ಹೋಗ್ತೀವಿ. ನಿನ್ನ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಬಂದಿದ್ದಕ್ಕೆ ಸರಿಯಾಗಾಯಿತು. ಆ ಸಂಗೀತ ಮುಂದೆ ನಂಬಿದ್ರು ನೀನು ನಂಬೋದಿಲ್ಲ ಇನ್ಮೇಲಿಂದ. ವಾಕ ಕರೆಕ್ಟಾಗಿ ಮಾತಾಡೈತೆ ಪಾಪ. ಯಾರಾದ್ರೇನು ನ್ಯಾಯ ಅಂದರೆ ನ್ಯಾಯ. ಪಾಪ ವಾಕ ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ಹೇಳುತ್ತೆ. ಇವಣ್ಣನಿಗೆ ತಾನು ಹೆಂಗೆಂಗೋ ಆಗಿದ್ದು ನೋಡು, ಹೆಂಗೆ ಮಾತಾಡಿ ಬೇಜಾರು ಮಾಡ್ಕೊಂಡು ಹೋಗ್ತಾವೆ. ಮತ್ತೆ ಬೇಜಾರು ಮಾಡ್ಕೊಂಬಂಗಿರ್ತಾರೆ ನೀನು ಮಾಡಿರೋ ಅಂಥ ಕೆಲಸಕ್ಕೆ. ಹೇಳು, ಸ್ವಲ್ಪನಾದ್ರೂ ನೀನು ಯೋಚನೆ ಮಾಡಲಿಲ್ಲ. ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಏನೋ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡೋದು ಬಿಟ್ಟು ಬರೀ ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ ಹೋಗತ್ತ. ನನ್ನ ಹತ್ರ ಆದ್ರೂ ಒಂದು ಮಾತು ಹೇಳಿಲ್ಲ ನೀನು. ನಾನು ಬೇಡ ಅಂತ ಅನ್ನಲ್ಲ. ಇಲ್ಲ ಕಣೆ, ನಾಟಕ ಮಾಡ್ತಾ ಇರೋದು, ನಾನು ಸುಮ್ಮನೆ ನಾಟಕ ಆಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನ್ನ ತಗೂ ಒಂದು ಮಾತು ಹೇಳಿಲ್ಲ ನೀನು. ಹೋಗು. ಇವಾಗ ಒಂಥರ ಅವಳ ಎದುರಿಗೆ ನಾವು ಎಷ್ಟು ಇವಾಗ ಚೀಪ್ ಆಗಿಬಿಟ್ವಿ ಗೊತ್ತಾ. ಅವಳ ಎದುರಿಗೆ ಸೋತ್ಬಿಟ್ವಲ್ಲಪ್ಪ ಅಂತ ತುಂಬ ಬೇಜಾರಾಗ್ತೈತೆ. ಅವಳ ಎದುರಿಗೆ ನಾವು ಸೋಲ್ಬೇಕಂತಂದ್ರೆ ನಿಜವಾಗ್ಲೂ ಎಷ್ಟು ನನಗೆ ಬೇಜಾರಾಗ್ತೈತೆ ಅಂದರೆ ಏನು ಹೇಳೋಣಪ್ಪ ಅನ್ನಿಸ್ತೈತೆ. ಬಿಡತ್ತ, ತಲೆ ಕೆಡಿಸ್ಕೊಬೇಡ. ನಾವೇನ ಗಿರೀಶ್ ಹೇಳ್ದಂಗೆ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಂಡು ಅದ್ರ ಜೊತೆಗೆ ನಮಗೇನೇನು ಬೇರೆ ಏನೇನೋ ಮಾಡ್ಕೊಂಡು ಹೋಗೋಣತ್ಲಾಗೆ. ತಲೆ ಕೆಡಿಸ್ಕೊಂಬಕ್ಕೋಬೇಡ, ಸುಮ್ಮನಿರು. ಆಗಿದ್ದಾಗಲಿ ಏನು ಮಾಡೋದು. ಈಗ ನಾವು ಏನೋ ಮಾಡಬೇಕು ಅಂತ ಹೋಗ್ತೀವಿ, ಅದೇನೋ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕ್ಬಿಡ್ತೀನಿ. ಏನನ್ನ ಮಾಡ್ಕೊಂಬ್ಲೇಳು. ಆ ಸಂಗೀತನ್ಗಾಗುತ್ತೆ, ನನಗಾಗುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದತ್ಲಾಗ ಅಷ್ಟೇ. ನಾವತ್ತ ಹೇಳಿಲ್ವ ನಿನಗೆ? ಅವತ್ತೇ ಹೇಳಿದ್ದೀನಿ ನಾನು ಹಿಂಗೆ ಎಲ್ಲ ಮಾಡಬೇಡಪ್ಪ, ಸುಮ್ಮನೆ ಒಟ್ಟು ತಲೆ ಕೆಡಿಸ್ಕೊಬೇಡ, ನಮ್ಗೆ ಆಗೋದು ನಾವು ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳಿದ್ದೀನಿ. ಏನು ನಾವು ಅಲ್ಲೇ ಕೂತ್ಕೊಂಬೋದು, ಇಲ್ಲೇ ಕೂತ್ಕೊಂಬೋಣ, ಅದಷ್ಟಾಗಲಿ ಚಿಲ್ಲರೆ ಅಂಗಡಿನೇ ಮಾಡೋಣ, ಚಿಲ್ಲರೆ ವ್ಯಾಪಾರನೇ ಮಾಡೋಣ. ಏನು ನಿನಗೆ ದೊಡ್ಡದಾಗೆ ಆಗ್ಬಿಡ್ಬೇಕು ಅಂತಂದರೆ ಆಗಲ್ಲ ಕಣಪ್ಪ. ಈಗ ಏನು ಮಾಡೋಕ್ಕಾಗಲ್ಲ. ಈಗ ಅವಳು ಮಾಡವಳೆ ಸ್ವಂತ ಬಿಲ್ಡಿಂಗು, ಸ್ವಂತ ಜಾಗ ತಗೊಂಡು ಬಿಲ್ಡಿಂಗ್ ಮಾಡಿ ಸ್ವಂತ ಮಾಡವಳು ಅವಳು. ಈಗ ಅವಳನ್ನಂತೂ ನಾವು ತಗ್ಸೋಕ್ಕಾಗಲ್ಲ. ನಾವಂತೂ ಇವಾಗ ಅವಳಿಗೇನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳು ಇವಾಗ ಸಂಗೀತ ಸ್ವಲ್ಪ ಎಲ್ಲ ಚೆನ್ನಾಗಿ ಇದ್ದಾಳೆ. ಅವಳಿ ಬಂಡವಾಳ ಅವಳು ಇಷ್ಟ. ನಾವು ಅವಳನ್ನ ಕೇಳೋಕ್ಕಾಗಲ್ಲ, ಅವಳನ್ನ ಜೋರು ಮಾಡೋಕ್ಕಾಗಲ್ಲ, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ದಿನಕ್ಕೂ ಏನಾದರೂ ಒಂದು ಆಗ್ತಿರುತ್ತೆ ಅಷ್ಟೇ. ಅವನ್ನೆಲ್ಲ ಅನುಸರಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಇನ್ನು ಹೋಗೋದಷ್ಟೇ. ನಡಿ. ನಿಜವಾಗ್ಲೂ ಪಿಂಗ್ ಮಾಡೋದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ. ಈಗ ಏನು ಹೇಳೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗೆಲ್ಲನ ಅಕ್ಕಪಕ್ಕ ಆಡೋರೆಲ್ಲ ಯಪ್ಪನ ಸಪೋರ್ಟಿಗೆ ಬಂದವರೆಲ್ಲನ ಹೆಂಗೆ ಮಾತಾಡ್ತಾವ್ರೆ ನೋಡ್ರಿ. ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ನೋಡಿ. ಇವಾಗ ನೀನು ಹಂಗೆ ದೊಡ್ಡದಾಗೆ ಕೊಚ್ಕೊಂತಿದ್ದೆ, ದೊಡ್ಡದಾಗ ಮಾತಾಡ್ತಿದ್ದೆ ಅಂತೇಳಿ ಬೈದು ಹೋದ್ರು. ನಿನ್ನ ಪರ ವಹಿಸ್ಕೊಂಡು ನಾವು ಮಾತಾಡೋದಕ್ಕೆ ಬಂದಿದ್ದೇವಲ್ಲ, ನಮಗೆ ಬುದ್ಧಿ ಇಲ್ವೇ, ನಮಗೆ ಕೆಲಸ ಇಲ್ವೇ ಅಂತ ಸೆಟ್ ಮಾಡ್ಕೊಂಡು ಹೋಗ್ಬಿಟ್ರು. ಏನು ಮಾಡೋದು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.